ನೋಡಿ ನಮ್ಮಮ್ಮ ಕೈ ಇಡ್ತೈತೆ ಮುಖ ತಾಸ ಮನೆಯಿಂದ ಈಗ ಮನೆಯಿಂದ ಬರೀ ಸ್ಮೈಲ್. ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ಇವತ್ತು ಸಂಡೇ. ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದಿರಿ. ಇವತ್ತು ಸಂಡೇ ಅಂತ ಹೇಳಿ ಎಲ್ಲರೂ 8 ಗಂಟೆ ತನಕ ನಿದ್ದೆ ಮಾಡ್ತಾಯಿದ್ದೀರಾ ನೋಡಿ. ನಾನು ಈ ಥರ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನಿಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಅಂತ ಇದ್ದರೆ ನನ್ನ ಜೊತೆ ನೀವು ಜಾಯ್ನ್ ಆಗಿ. ಹಾಗೆಯೇ ಈ ಬ್ಲಾಗ್ನ ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಸಂಡೇ ಬ್ಲಾಗ್. ಸಂಡೇ ನಿಮಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ತಿಂಡಿ ಲೇಟ್ ಆದ್ರೂ ನಡೆಯುತ್ತೆ. ಹಾಗಾಗಿ ನಾನು ಸ್ವಲ್ಪ ವರ್ಕೌಟ್ನ ಇವತ್ತು ಜಾಸ್ತಿ ಟೈಮ್ವರೆಗೂ ಮಾಡಿದೆ. ಮಾಡಾದಮೇಲೆ ತಿಂಡಿ ಮಾಡಲೇಬೇಕಲ್ವ ಫ್ರೆಂಡ್ಸ್. ತಿಂಡಿಗೆ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಸ್ವಲ್ಪ ಹೊತ್ತು ಈ ಥರ ಧ್ಯಾನ ಮಾಡಾದಮೇಲೆ ನೋಡಿ, ಬೆಳಗ್ಗೆನೇ ವಾಕು ಎಕ್ಸಸೈಜ್ ಮಾಡೋದ್ರಿಂದ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೇಬೇಕು ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ನಮಗೆ ನಮ್ಮ ಹೆಲ್ತ್ ನಾವೇ ಕಾಪಾಡ್ಕೊಳ್ಳಿಲ್ಲ ಅಂದರೆ ಯಾವ ಗಂಡ ಮಕ್ಕಳು, ಅಪ್ಪ ಅಮ್ಮ, ಫ್ರೆಂಡ್ಸು, ಫ್ಯಾಮಿಲಿ ಯಾರು ಸಹ ನಮ್ಮ ಹೆಲ್ತ್ಗೆ ಜವಾಬ್ದಾರರಲ್ಲ. ನಮ್ಮ ಹೆಲ್ತ್ಗೆ ನಾವೇ ಜವಾಬ್ದಾರರು. ಹಾಗಾಗಿ ನಮ್ಮ ಹೆಲ್ತನ್ನ ನಾವೇ ಕಾಪಾಡ್ಕೋಬೇಕು. ನಾವು ಚೆನ್ನಾಗಿಲ್ಲ ಅಂತ ಅಂದಾಗ ಒಂದೊಂದು ಟೈಮು ಕರ್ಕೊಂಡೋಗಿ ತೋರಿಸೋರು ಯಾರೂ ಇರಲ್ಲ. ಹಾಗಾಗಿ ಈ ಥರ ನಮಗೋಸ್ಕರ ನಾವು ಸ್ವಲ್ಪ ಹೊತ್ತು ಟೈಮ್ ಕೊಡಲೇಬೇಕು. ಅದಕ್ಕೂ ಮೀರಿ ಏನಾರ ಆಯಿತು ಅಂದರೆ ಅದು ದೇವ್ರ ಲಿಖಿತ, ವಿಧಿ ಬರಹ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ವರ್ಕೌಟ್ ಎಲ್ಲನೂ ಮುಗಿಸೋಣ ಅಂತ ಹೇಳಿ ಇಷ್ಟು ವರ್ಕೌಟ್ ಮುಗಿಸ್ದೆ. ದಯವಿಟ್ಟು ಈ ಕಣ್ಣು ನೋಡಿ ಯಾರು ಹೆದರ್ಕೋಬೇಡಿ, ಮಾಡಲೇಬೇಕು ಎಕ್ಸಸೈಸ್ನ. ಕಣ್ಗೂ ನಿಮಗೆಲ್ಲ ಗೊತ್ತಿರೋ ಪ್ರಕಾರನೇ ಆಯಿತು. ಎಕ್ಸಸೈಜು ಮತ್ತು ವಾಕು ಎಲ್ಲ ಮುಗಿಸ್ದೆ. ಇವಾಗ ತಿಂಡಿಗೆ ಫ್ರೆಂಡ್ಸ್ ನಂದು ಸ್ವಲ್ಪ ಡಯಟ್ ತಿಂಡಿನೂ ಮಾಡಬೇಕು, ಹಾಗೆ ಮಕ್ಳಿಗೂ ತಿಂಡಿ ಮಾಡಬೇಕು. ನಾನು ಎರಡನ್ನೂ ಬೇರೆ ಬೇರೆ ಮಾಡ್ಕೊಳ್ಳಲ್ಲ. ನಾನು ಮಾಡ್ತಾಯಿರೋ ಡಯಟು ಸಿಂಪಲ್ ಡಯಟ್ ಫ್ರೆಂಡ್ಸ್. ಇದು ಯಾರು ಬೇಕಾದರೂ ಮನೆಯಲ್ಲೇ ಇದ್ಕೊಂಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಖರ್ಚು ಮಾಡಬೇಕು ಅನ್ನೋದೇ ಏನೂ ಇಲ್ಲ. ಹಾಗಾಗಿ ನಾನು ಮಾಡ್ತಾಯಿರೋ ಡಯಟ್ನ ನನ್ನ ಜೊತೆ ನೀವು ಫಾಲೋ ಮಾಡಿದರೆ ನೀವು ಬೇಕಂದರೆ ವೆಯ್ಟ್ನ ಲಾಸ್ ಮಾಡ್ಕೊಬೋದು. ಹಾಗೆಯೇ ಇವತ್ತು ಚೀಟರ್ ಡೇ ಅಂದರೆ ಏನು ಗೊತ್ತಾ? ಸಂಡೇ ಚೀಟರ್ ಡೇ ಏನೂ ಇರಲ್ಲ. ಸ್ವಲ್ಪ ಸ್ವೀಟ್ ತಿನ್ನೋದು, ಸ್ವಲ್ಪ ಆಯಿಲ್ ಫುಡ್ ತಿನ್ನೋದು, ಇಷ್ಟೇ ನಾವು ಮಾಡ್ತಾಯಿರೋ ಚೀಟರ್ ಡೇ. ಇವಾಗ ಯಾವ ದೇವ್ರನ್ನ ನೆನೆಸ್ಕೊಂಡು ನಾನು ಈ ಮೈಂಡನ್ನ ಒಂದು ಸ್ಥಿಮಿತದಲ್ಲಿ ತರಕ್ಕೆ ಆಗ್ತಾಯಿಲ್ಲ. ಆದರೂ ಪರವಾಗಿಲ್ಲ, 1-2 ನಿಮಿಷ ಕೂತ್ಕೊಳ್ಳೇಬೇಕು. ಹಾಗಾಗಿ ಕೂತ್ಕೊಂಡಾಯಿತು. ಇವಾಗ ನಾನು ನೆಕ್ಸ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಂಡು, ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ನಾನು ಏನೂ ತಿಂದಿಲ್ಲ. ಇನ್ ಕೇಸ್ ನಾನು ಮಾವಿನ ಹಣ್ಣು ತಿಂದೆ, ಅದರದ್ದೇ ಎಫೆಕ್ಟ್ ಇರಬೇಕೇನೋ ಅಂದ್ಬಿಟ್ಟು ಒಂದು ಲೋಟ ನೀರು ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಮೆಣಸು, ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಕಷಾಯ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಈ ಚಪಾತಿ ಹಿಟ್ಟಿಗೆ ನಾನು ಬರೀ ಉಪ್ಪು ಮತ್ತು ನೀರನ್ನ ಹಾಕಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಆದರೆ ನಾನು ಆ ಥರ ಮಾಡ್ಕೋತಾ ಇಲ್ಲ, ಯಾಕಂದರೆ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಗಾಳಿ ಆಡ್ದೇ ಇರೋ ಥರ ಒಂದು ಪಾತ್ರೆಗೆ ನಾನು ಮುಚ್ಚಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಇದಕ್ಕೆ ಪಲ್ಯಕ್ಕೆ ಈ ಥರ ಪಡವಲಕಾಯಿ ಮತ್ತು ಹಾಗೆಯೇ ನೋಡ್ತಾ ಇರ್ಬೋದು ನೀವು, ನಾನು ಜ್ಯೂಸ್ಗೆ ಅಂತಲೇ ಹೇಳಿ ಇಟ್ಕೊಂಡಿರೋ ಅಂತಹ ಬಾಟಲ್ ಗಾರ್ಡ್ ಎರಡನ್ನೂ ಸೇರಿಸಿ ನಾನಿವಾಗ ಪಲ್ಯ ಮಾಡ್ಕೊತಾ ಇದ್ದೀನಿ. ಸೋರೆಕಾಯಿ ಮತ್ತು ಪಡವಲಕಾಯಿ ಎರಡೂ ಚೆನ್ನಾಗೇ ಇರುತ್ತೆ ಇದ್ರ ಕಾಂಬಿನೇಷನ್ನು. ಇವಾಗ ನೋಡಿ ನಮ್ಮ ಡಿಟಾಕ್ಸ್ ಡ್ರಿಂಕ್ ಬೇಯ್ತಾ ಐತೆ. ಇವಾಗ ಸಾಕು ಇದು ಬೆಂದಿರೋದು. ನಾನು ಜಾಸ್ತಿ ಏನು ನೀರು ಹಾಕಿರಲಿಲ್ಲ ಫ್ರೆಂಡ್ಸ್, 1 ಲೋಟ ಅಷ್ಟೇ ನೀರು ಹಾಕಿರೋದು. ಇದು ತುಂಬ ಕಷಾಯ ಥರ ಜಾಸ್ತಿ ಆಗ್ಬಿಟ್ರೆ ಒಗ್ರಾಗ್ಬಿಡುತ್ತೆ ಅಂತ ಹೇಳಿ ಇಷ್ಟೇ ಸಾಕು ಅಂತ ಹೇಳಿ ನಾನು ಇವಾಗ ಗ್ಯಾಸ್ನ ಆಫ್ ಮಾಡಿದೆ. ಈಗ 2 ಪಡವಲಕಾಯಿ ಮತ್ತು ಸೋರೆಕಾಯಿ ಎರಡನ್ನೂ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಬಿಡ್ತೀನಿ.
ಇವಾಗ ಕಷಾಯ ಸ್ವಲ್ಪ ತಣ್ಣಗಾಗಿದೆ. ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕಷಾಯನ ಕುಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಕಷಾಯ ಈ ಥರ ಮಾಡ್ಕೊಂಡು ಕುಡಿದ್ರೆ ಕೆಮ್ಮು ನಿಜವಾಗ್ಲೂ ವಾಸಿ ಆಗುತ್ತೆ, ಆಗಲೇಬೇಕು ಕೂಡ. ಯಾಕಂದರೆ ಇದು ಥ್ರೋಟ್ಗೆ ಅಷ್ಟೊಂದು ಖಾರವಾಗಿ ಇರುತ್ತೆ. ನಾನು ಇದನ್ನು ಕುಡ್ಕೊಂಬಿಡ್ತೀನಿ. ಆಮೇಲೆ ಪಲ್ಯ ಮಾಡೋಣ ಅಂತೆ. ನೋಡಿ ಎಷ್ಟು ಖಾರವಾಗಿದೆ ಗೊತ್ತಾ. ಸ್ವಲ್ಪ ಗಂಟ್ಲೆಲ್ಲ ರಿಲೀಫ್ ಅಂತ ಅನ್ನಿಸ್ತೈತೆ. ಆ ಥರ ನನಗೆ ಫೀಲಿಂಗ್ ಆಗ್ತಾ ಇದೆ. ಒಮ್ಮೆ ಈ ಥರ ನಿಮಗೆ ಕೆಮ್ಮಾದಾಗ ಒಮ್ಮೆ ಟ್ರೈ ಮಾಡಿ. ಆದರೆ ಗ್ಯಾಸ್ಟ್ರಿಕ್ ಇರೋರು ಸ್ವಲ್ಪ ಖಾರ ಆಗುತ್ತೆ, ಅವ್ರಿಗಿನ್ನ ಹೊಟ್ಟೆ ಉರಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ಕೆಮ್ಮು ತಕ್ಷಣವೇ ಮಾಯ ಆಗಬೇಕು ಅಂದರೆ ಈ ಥರ ಒಂದು ಡಿಟಾಕ್ಸ್ ಡ್ರಿಂಕು ಟ್ರೈ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ನಾನು ನೋಡಿ ಪಲ್ಯಕ್ಕೆ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪಲ್ಯ ಕಟ್ ಮಾಡ್ಕೊಂಡ್ಮೇಲೆ ಪಲ್ಯಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿಗಳೆಲ್ಲನೂ ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡ್ಕೊತೀನಿ. ಮತ್ತು ಇದ್ರ ಜೊತೆಗೆ ಏನಾದರೂ ಕಾಳು ಹಾಕಲೇಬೇಕಲ್ವ, ಹಾಗಾಗಿ ನಾನು ಇದಕ್ಕೆ ಕಡಲೆಬೇಳೆನೂ ಹಾಕಿ ಮತ್ತು ತರಕಾರಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ನೀರಿನಂಶ ಇರೋವಂಥ ತರಕಾರಿ ಅಲ್ವ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನೀರನ್ನ ಬಿಟ್ಕೊಂಡ್ರೆ ಪಲ್ಯ ಸಖತ್ತಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ, ಬೇಗನೂ ಬೇಯುತ್ತೆ ತರಕಾರಿ ಅಂತ ಹೇಳಿ. ಅಂದರೆ ಒಂದು ವಿಷಲ್ ಹಾಕೋ ಅವಶ್ಯಕತೆ ಇರೋಲ್ಲ. ಇವಾಗ ನೆಕ್ಸ್ಟು ನಾನು ಮಸಾಲೆಗೆ ರೆಡಿ ಮಾಡ್ಕೊಂಬಿಡ್ತೀನಿ. ನಂದೇನಿಲ್ಲ, ಅದೇ ರಾಗ ಅದೇ ಹಾಡು. ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹಾಕೋತಾ ಇದ್ದೀನಿ. ಬಟ್ ಟೇಸ್ಟು ಚೆನ್ನಾಗಿರಲ್ಲ ಟೊಮೊಟೊ ಆ್ಯಡ್ ಮಾಡಿಬಿಡಿ. ಬರೀ ಪಡವಲಕಾಯಿಗೆ ಹಾಕಿದ್ದಿದ್ರೆ ಚೆನ್ನಾಗಿರೋದು. ಟೊಮೊಟೊ ಆದರೂ ಇಷ್ಟೊಂದು ಟೊಮೊಟೊನೂ ಜಾಸ್ತಿನೇ ಆಯಿತು ಅಂತ ಅನ್ಕೋತೀನಿ. ಟೊಮೊಟೊನ ಸಂಪೂರ್ಣ ಸ್ಕಿಪ್ ಮಾಡಿ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಡಿ. ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ನಾನು ಸಪ್ರೇಟು ಬೆರಕೆಕಾಳು ಪುಡಿನ ತೊಗೊಂಡಿರ್ತೀನಿ. ನೀವು ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಮತ್ತು ಮಟನ್ ಸಾಂಬಾರು ಪುಡಿ ಎರಡೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ರುಬ್ಬಿದಾಗಿದೆ ಫ್ರೆಂಡ್ಸ್. ಇದನ್ನು ಫ್ರೈ ಮಾಡಿದ್ರೆ ಮುಗೀತು. ಪಡವಲಕಾಯಿ ಪಲ್ಯ ರೆಡಿ ಆಯಿತು. ಮತ್ತು ಮೇಲೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಪಡವಲಕಾಯಿ ಗೊಜ್ಜು ರೆಡಿ ಆಯಿತು. ಇವಾಗ ನೆಕ್ಸ್ಟು ಚಪಾತಿನ ಹಾಕ್ಕೊಡ್ಬೇಕು. ಚಪಾತಿ ಹಾಕುವಾಗ ಇಲ್ಲಿ ನನ್ನ ಮಗ ಬೇರೆ ಮಧ್ಯಕ್ಕೆ ಬಂದ, ಅಮ್ಮ ನೀವು ಚಪಾತಿ ಮಾಡಿ ನಾನು ಬೇಯಿಸ್ತೀನಿ ಅಂತ ಹೇಳಿ. ಆದರೂ ಗಂಡು ಮಕ್ಕಳಿಗೆ ಯಾವ ಬೇಯಿಸೋದು ಅಂದರೆ ಅಡುಗೆ ಮಾಡೋದು ಇವಾಗಿಂದನೇ ಕಲಿಸ್ಕೊಟ್ರೆ ಬೆಸ್ಟ್ ಆಗುತ್ತಾ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಎಜುಕೇಷನ್ ಲೈಫಲ್ಲಿ ಅವ್ರೇನಾದರೂ ಸಪ್ರೇಟ್ ಹೋಗಿ ರೂಮ್ ಮಾಡ್ಕೊಂಡಿರೋ ಪರಿಸ್ಥಿತಿ ಬರ್ಬೋದು. ಹಂಗಾಗಿ ಅವ್ರಿಗೆ ಇವಾಗಲೇ ಅಡುಗೆ ಮಾಡಿ ಅದನ್ನ ಕಲಿಸಿದ್ರೆ ಅವರು ಬೇಗ ಕಲ್ತ್ಕೊತಾರೆ ಮತ್ತು ಅವ್ರಿಗೂ ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಮಕ್ಕಳು ನಮ್ಮ ಜೊತೆನೇ ಮಾಡೋದ್ರಿಂದ ಅವರು ಬೇಗ ಕಲ್ತ್ಕೋತಾರೆ. ಆಯಿತು ಮಾಡಪ್ಪ ಅಂದೆ. ಅವ್ನಿಗೆ ನಾನು ಡ್ರೈ ಚಪಾತಿ ಬೇಕು ಅಂದ. ಆಯಿತು ಡ್ರೈ ಚಪಾತಿನೇ ನೀನು ಹಾಕೋ, ಇನ್ನು ಎಲ್ಲರಿಗೂ ತುಪ್ಪದ ಚಪಾತಿ ಹಾಕ್ಕೊಡು ಅಂತ ಅಂದ್ಬಿಟ್ಟು ನಾನು ತುಪ್ಪ ಎಲ್ಲ ಸವರಿ ನೀಟಾಗಿ ಬೇಯಿಸಿಸ್ದೆ. ಇದಾದಮೇಲೆ ನೋಡಿ ಎಲ್ಲರಿಗೂ ಆಯಿತು ಫ್ರೆಂಡ್ಸ್. ಈಗ ನನ್ನ ಸರದಿ. ನನಗೆ ಸ್ಪೆಷಲಾಗಿ ನಾನೇನು ಟ್ರೈ ಮಾಡ್ತಾಯಿಲ್ಲ. ನಾನು ಒಂದೇ ಚಪಾತಿಗೆ ಎಕ್ಸ್ಟ್ರಾ ಒಂದು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಅವರೆಲ್ಲ ತಿಂಡಿ ತಿಂತಾವ್ರೆ. ನಾನು ಸ್ಲೈಸಾಗಿ ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡು ತವಾಗೆ ಸ್ವಲ್ಪ ಈ ಎಣ್ಣೆನ ಹಾಕ್ಕೊಳ್ಳೋಣ ಅಂತೇಳಿ ಕಾದಿತ್ತಲ್ಲ ತವ, ಅದ್ರ ಮೇಲೆ ನೋಡಿ ನಾನು ಕಬ್ಬಿಣ ತವಾದಲ್ಲೇ ಹಾಕ್ತಾ ಇರೋದು. ಈ ಥರ ರೌಂಡ್ ಬರಲಿ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾನು ಹರಳೆ ಮೇಲೆ ಹಾಕ್ಕೊತೀನಿ. ನಾವು ಹರಳೆ ಅಂತಲೇ ಹೇಳೋದು. ನಿಮ್ಮ ಭಾಷೆಯಲ್ಲಿ ನೀವು ಏನೇನು ಹೇಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಾವು ಹರಳೆ, ತವ ಏನೇನೋ ಹೇಳ್ತೀವಿ. ತವ ಅಂದರೆ ನಾನ್ ಸ್ಟಿಕ್ ತವ ಬರುತ್ತಲ್ಲ ಅದು ತವ ಅಂತೀವಿ. ಕಬ್ಬಿಣದ್ದು ಬರುತ್ತಲ್ಲ ಇದನ್ನು ಹರಳೆ ಅಂತೀವಿ. ನಾನೀಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಯಾಕಂದರೆ ಈ ಮೊಟ್ಟೆಗೆ ತುಪ್ಪ ಅಷ್ಟು ಸೂಟ್ ಆಗೋಲ್ಲ ಫ್ರೆಂಡ್ಸ್. ತುಪ್ಪನೇ ಹಾಕೋಬೋದಾಗಿತ್ತು. ಹಾಗಾಗಿ ನಾನೀಗ ಒಂದೇ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಮೊಟ್ಟೆಗೆ ಒಂದು ಈರುಳ್ಳಿ, ಇಷ್ಟೊಂದು ಈರುಳ್ಳಿ ಹಾಕೋಬಿಟ್ಟು ಹೆಂಗೆ ಎಡವಟ್ಟಾಯಿತು ಅಂತ. ನಾನು ಸ್ವಲ್ಪ ಮುಂಚೆನೇ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿನ ಎರಡನ್ನೂ ಈ ಥರ ಮಿಕ್ಸ್ ಮಾಡಿಕೊಂಡೆ. ನೋಡಿ ಇವಾಗ ಬೇಯಿತು ಅಂತ ಹೇಳಿ ಈ ಥರ ಬೇರೆ ಲೋಟ ಮಾಡೋದು ಬೇಡ, ಗಬ್ಬು ಹೊಡೆಯುತ್ತೆ, ಸ್ಮೆಲ್ ಬರುತ್ತೆ, ಮೊಟ್ಟೆ ಸ್ಮೆಲ್ಲೇ ಅಲ್ವಾ ಅಂತ ಹೇಳಿ ಈ ಥರ ಮುಚ್ಚಾಕೋಕ್ಕೆ ಅಂತ ಹೋದೆ ಫ್ರೆಂಡ್ಸ್. ಆದರೆ ಓ ನೋ ಅನ್ನೋ ಥರನೇ ಆಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಈ ಥರ ರೆಡಿ ಆಯಿತು ನನ್ನ ಫೈನಲಾಗಿ ಡಯಟ್ ಬ್ರೇಕ್ಫಾಸ್ಟ್.
ಒಂದು ಕಡೆ ಕ್ಯಾರೆಟ್, ಒಂದು ಕಡೆ ಒಂದೇ ಚಪಾತಿ, ಒಂದು ಕಡೆ ಒಂದು ಆಮ್ಲೆಟ್ ಮತ್ತು ಒಂದು ಸ್ವಲ್ಪ ಪಲ್ಯ. ಇಷ್ಟು ತಿಂದರೆ ಸಾಕಾಗುತ್ತೆ. ಇನ್ನೇನು ತಿನ್ನಬೇಕು ನಾವು, ಅಷ್ಟು ತಿಂತೀವಿ ಇಷ್ಟು ತಿಂತೀವಿ ಅಂತ ಅನ್ನೋದಕ್ಕಿಂತ ತಿನ್ನೋದ್ರಲ್ಲೇ ಸ್ವಲ್ಪ ಕಮ್ಮಿ ಮಾಡಿ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ಸಾಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ಇವಾಗ ಇಷ್ಟು ಕ್ಯಾರೆಟು ಮತ್ತು ಇಷ್ಟು ನನ್ನ ತಟ್ಟೆಯಲ್ಲಿರೋ ಅಂಥ ಊಟನ ಮುಗಿಸಿದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇದನ್ನು ತಿಂದಮೇಲೆ ನೆಕ್ಸ್ಟು ನಾನು ನಿಗಮು ಸಂಡೇ ಇರೋದ್ರಿಂದ ಇಬ್ಬರೂ ತಿಂದ್ಬಿಟ್ಟು ನಾನು ಸಪ್ಪೆ ಕಾಫಿ ಕುಡ್ದಾದ್ಮೇಲೆ ಇಬ್ಬರೂ ಚೆಸ್ ಆಡ್ತಾ ಇದ್ದೀವಿ. ನಾನು ಮತ್ತು ನಿಗಮ್ ಇಬ್ಬರು ಚೆಸ್ ಆಡ್ತಾಯಿದ್ದೀವಿ. ಇದು ನನ್ನ ಮಗಳು ಬ್ಲಾಗ್ ಮಾಡ್ತಾಯಿರೋದು. ಹಾಯ್ ಫ್ರೆಂಡ್ಸ್ ಅಂತ ನಗಾಡಿ ಅಂತ ಹೇಳ್ತಾಳೆ. ನನ್ನ ಮಗ ನೋಡಿ ಇಲ್ಲಿ ಅವಳಿಗೆ ಹೆಂಗೆ ಮಾಡ್ಬಿಟ್ಟ ಅಂತ ವಜ್ರಮುನಿ ಥರನೇ ಆಡ್ಬಿಟ್ಟು ಅವಳು ಎದ್ರುಕೊಂಡು ಹೊಟ್ಟೆ ಹೋಗ್ಬಿಟ್ಟು ನಿಗಮು ಚೆಸ್ಸಲ್ಲಿ ಸೋತೆ ಅಂತ ಹೇಳಿ ಒಬ್ಬನೇ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತಾವನೆ. ಕಳ್ಳನಂಗೆ ಚೆಸ್ ಆಡ್ದ ನೋಡಿ. ಇಲ್ಲಿ ಚೆಸ್ ಆಡಿರೋದನ್ನ ಕಾಯಿಗಳನ್ನೂ ಎತ್ತಿಟ್ಟಿಲ್ಲ, ಪಾನ್ಗಳನ್ನೂ ಕೇರಮ್ಮು ಆಡಿದೆ, ಕೇರಮ್ನೂ ಎತ್ತಿಟ್ಟಿಲ್ಲ. ಇವಳು ಅಕ್ಕಿ ಬಂದು ಇಲ್ಲಿ ಕೂತವಳೆ. ಇಲ್ಲಿ ನೋಡಿ, ಇಲ್ಲಿ ನಿಗಮು ಸ್ಟೋರ್ ರೂಮಿಂದ ತಗೊಬಂದು ಮ್ಯಾಂಗೋನ ತಿಂತಾವನೆ, ಒಬ್ರಿಗೂ ಕೊಟ್ಟಿಲ್ಲ. ಹಿಂಗ ನಿಗಮು ನೀನು ಚೆಸ್ ಆಟ ಆಡ್ಬಿಟ್ಟು ಕೇರಮ್ ಆಡ್ಬಿಟ್ಟು ಹಿಂಗೆ ಎತ್ತಿಡದೆ ಬಂದು ಮಾವಿನ ಹಣ್ಣು ತಿಂತಾ ಇರೋದು. ನಮ್ಗೆ ಯಾರ ಕೊಡೋದಿಲ್ಲ. ಕುಯ್ ಎಲ್ಲ ಇಲ್ಲಿ ನಂಗೆ ಕುಯ್ ಕೊಡ್ತೀನಿ. ದೊಡ್ಡ ಪೀಸ್ ನನಗೆ, ಸಣ್ಣ ಪೀಸ್ ಎಲ್ರಿಗೂ. ಅದು ಹೆಂಗಪ್ಪ, ದೊಡ್ಡ ಪೀಸ್ ಮಾತ್ರ ಇವನಿಗಂತೆ, ಸಣ್ಣ ಪೀಸು ಎಲ್ರಿಗೂ ಅಂತೆ. ನಾನು ತಗೊಬರ್ತೀನಿ, ಸುಮ್ಮನಿರ್ಲಕ್ಕಿ, ನಾನು ತಗೊಬರ್ತೀನಿ. ಹೊರಟೋಗಿರೋದೇ ಮಮ್ಮಿ ಇನ್ನೇನು ತಗೊತೈತೆ ತಗೊಬರಿಗಳು. ನಾವೇನಾದ್ರೂ ಸಾಕ್ಸು ಗೀಸು ಅದೆಲ್ಲ ಮಾಡ್ಕೊಂಡು ತಿಂತೀವಿ. ಸ್ನ್ಯಾಕ್ಸು ಓಕೆ ಲಕ್ಕಿ, ಗೀಕ್ಸು ಏನು ಅಲ್ಲಿ ಏನು ಮಾಡ್ಕೊತಿದ್ದೆ, ಏನು ಮಾಡ್ಕೊತಿದ್ದೆ ನೋಡಿ. ಈಗ ನಾನು ತಗೊಬಂದೆ ಹಣ್ಣು ಅದ್ರ ತಗೊಂಡು ಹುಳ ಇದೆ ಕಣ್ಣ. ಹುಳ ಕೂತ್ಕೊಳ್ಳಿ. ನೆಕ್ಸ್ಟ್ ನಾಳೆ ತಿಂಡಿಗೆ ಫ್ರೆಂಡ್ಸ್ ಬಾಟಲ್ ಗಾರ್ಡ್, ಬಿಟಲ್ ಗಾರ್ಡ್ ಮತ್ತು ಕುಕುಂಬರ್ ಇವು ಮೂರನ್ನ ತರಿಸಿದ್ದೀನಿ. ಇವು ಮೂರಿಂದ ನಾಳೆ ತಿಂಡಿ ರೆಡಿ ಆಗುತ್ತೆ. ಏನು ತಿಂಡಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇಷ್ಟು ಸೌತೆಕಾಯಿ ಹೊಟ್ಟೆ ತುಂಬಕ್ಕೆ ಬೇಕೇ ಬೇಕಲ್ವ, ಹಾಗಾಗಿ ಇಷ್ಟು ತರಿಸಿದ್ದೀನಿ. ಇನ್ನು ಮಧ್ಯಾಹ್ನ ಮಕ್ಕಳು ಮನೇಲೇ ಇರ್ತವೆ, ಅಮ್ಮ ಏನಾರ ಮಾಡಿಕೊಡಮ್ಮ ಅಂದು. ನಿಮಗೆ ಗೊತ್ತಿರೋ ಪ್ರಕಾರ ನಾನು ಹಪ್ಪಳ ಮತ್ತು ಸಂಡಿಗೆ ಅಂದರೆ ಮಾಮೂಲಿ ಗಂಜಿ ಸಂಡಿಗೆ ಅಲ್ಲ, ಅಕ್ಕಿ ಸಂಡಿಗೆ ನೋಡಿ. ಇವಾಗ ನಾನು ಎಣ್ಣೆಗೆ ಹಾಕ್ತೀನಲ್ಲ, ಈ ಥರ ಸಂಡಿಗೆ. ಈ ಸಂಡಿಗೆನ ನಾನು ಮನೇಲೇ ಮಾಡ್ಕೊಂಡಿದ್ದೆ, ಒಂದು 3 ಸೇರಷ್ಟು ಮಾಡಿ ಇಟ್ಕೊಂಡಿದ್ದೆ. ಮಕ್ಕಳನ್ನ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬೇಕೇ ಬೇಕಲ್ವಾ ಅಂತ ಹೇಳಿ. ಮಧ್ಯಾಹ್ನಕ್ಕೆ ರಸಮ್ ಮಾಡಿದ್ದೆ. ರಸಮ್ ಜೊತೆಗೆ ನನಗೆ ಸಂಡಿಗೆ ಹಾಕಮ್ಮ ಅಂತ ಅಂದು ಮಕ್ಕಳು, ಹಾಗಾಗಿ ಸಂಡಿಗೆ ಹಾಕ್ತಾ ಇದ್ದೀನಿ. ನನ್ನ ಅನಿಸಿಕೆ ಏನಪ್ಪ ಅಂದರೆ, ಈ ಸಮ್ಮರ್ ಟೈಮಲ್ಲಿ ಈ ಥರ ಮನೇಲೇ ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಬೇಗನೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಮತ್ತು ಹೆಲ್ತಿಯಾಗೂ ಇರುತ್ತೆ. ಮನೇಲಿ ಸುಮ್ಮನೆ ಕುತ್ಕೊಂಡು ಕಾಲ ಕಳೆಯೋ ಬದಲು ಈ ಥರ ಮಾಡಿದರೆ ಟೈಮು ವೇಸ್ಟ್ ಆಗೋಲ್ಲ, ಮತ್ತು ಹೊರಗಡೆಯಿಂದ ಅವ್ರು ಏನೇನು ಹಾಕಿರ್ತಾರೋ ಅದನ್ನೆಲ್ಲ ತಂದು ತಿನ್ನೋದು ತಪ್ಪುತ್ತೆ. ಆ ಥರ ಭಯನೂ ಇರಲ್ಲ, ಯಾಕಂದರೆ ಕಣ್ಮುಂದೆ ನಾವೇ ಮಾಡ್ಕೊಂಡಿರ್ತೀವಲ್ಲ. ಹಾಗಾಗಿ ಏನಂತೀರಾ? ಇನ್ನು ಹಾಕಿದ್ದೆ ತಡ ಫ್ರೆಂಡ್ಸ್. ಲಕ್ಕಿ ಮತ್ತು ನಿಗಮು ಇಲ್ಲೇ ನಿಂತಿದ್ದಾರೆ ನೋಡಿ. ಆಲೆ ಅರ್ಧ ಖಾಲಿನೇ ಆಗೋದು. ಮಕ್ಕಳಲ್ವ, ಆಯಿಲ್ ಅಂದರೆ ತುಂಬ ಇಷ್ಟಪಡ್ತಾರೆ. ನಾನು ಡಯಟಲ್ಲಿದ್ದೀನಿ, ಬೇಡ ಅಂತ ಅಂದ್ಕೊಂಡೆ, ಆದ್ರೂ ಮನಸ್ಸು ತಡೀಲಿಲ್ಲ. ನಾನು ಒಂದು ಸಂಡಿಗೆನ ತಿಂದೇ ಬಿಟ್ಟೆ ಫ್ರೆಂಡ್ಸ್. ಇನ್ನು ಊಟ ಎಲ್ಲ ಆಯಿತು, ಹೊರಗಡೆ ಹೊರಟಿದ್ವಿ. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಟೀ ಮಾಡ್ಕೊಳ್ತಾ ಇದ್ದೀವಿ. ಕಾಮೆಂಟ್
ಇನ್ನು ನಮ್ಮ ಮೈಸೂರಿನಲ್ಲಿರೋ ಡಿಮಾರ್ಟ್ಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಏನೇನು ಸಾಮಾನ ಪರ್ಚೇಸ್ ಮಾಡಿದ್ವಿ, ಏನೇನು ಥಿಂಗ್ಸ್ ತೊಗೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಯಾಕಂದರೆ ಇದು ಲೆಂತಿ ಆದರೆ ನೀವು ನೋಡೋಲ್ಲ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಐಟಮ್ ಎಷ್ಟೆಷ್ಟು ಪ್ರೈಸು ಅನ್ನೋದನ್ನು ನಾನು ನಿಮಗೆ ಒಂದ್ಸರಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಂದಿನ ಬ್ಲಾಗ್ ಇಷ್ಟ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ಡಿಮಾರ್ಟ್ ಪ್ರೈಸ್ನೊಂದಿಗೆ. ಬಾಯ್.